ನಟ ದರ್ಶನ್ ಮತ್ತೆ ಅವರ ಗ್ಯಾಂಗ್ ಅನ್ನ ಮತ್ತೆ 5 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. ದರ್ಶನ್ ಅವರ ವಕೀಲರು ಅನಿಲ್ ಸಿ ಬಾಬು ಅವರು ಇವತ್ತು ಅವ್ರಿಗೆ ನ್ಯಾಯಾಂಗ ಬಂಧನಕ್ಕೆ ಕೊಡಬೇಕು ಅಂತ ಬಹಳಷ್ಟೊಂದು ವಾದವನ್ನ ಮಾಡಿದ್ರು. ನಮ್ಮ ಜೊತೆ ಇನ್ನಷ್ಟು ಮಾಹಿತಿಯನ್ನ ಹಂಚ್ಕೊಳ್ತಾರೆ. ಸರ್, ಪ್ರಮುಖವಾಗಿ ಇವತ್ತು ಪ್ರಾಸಿಕ್ಯೂಷನ್ ಅಲ್ಲಿ ಏನೆಲ್ಲ ಒಂದು ವಾದ ಬಂತು ಸರ್? ಪ್ರಾಸಿಕ್ಯೂಷನ್ ಅವರು ಮೇಲೆ ಮೊದಲನೇಗೆ ಅರ್ಜಿ ಹಾಕಿದ್ರು, 9 days ನಮಗೆ ರಿಮ್ಯಾಂಡ್ ಬೇಕು, ಪೊಲೀಸ್ ಕಸ್ಟಡಿ ಬೇಕು ಅಂತ. ಆನ್ ದ ಬೇಸಿಸ್ ಆಫ್ ಮೇನ್ ಇಂಪಾರ್ಟೆಂಟ್ ಇಸ್ ಒಂದು 30 lakhs ಏನ್ ಇನ್ವಾಲ್ವ್ಮೆಂಟ್ ಇದೆ ಅದನ್ನ ರಿಕವರಿ ಮಾಡಬೇಕು ಅಂತ ಹೇಳಿ ಹಾಕಿದ್ರು. ಎರಡನೇದಾಗಿ ಬಟ್ಟೆ ಮತ್ತೆ ಏನು ಉಪಯೋಗಿಸಿದ್ರು, ಆ ಸಂದರ್ಭದಲ್ಲಿ ಬಟ್ಟೆಗಳನ್ನ ಏನು ಉಪಯೋಗಿಸಿದ್ರು ಅದನ್ನ ರಿಕವರಿ ಮಾಡಬೇಕು ಅಂತ ಹೇಳಿ ಮಾಡಿದ್ರು. ಮೂರನೇದಾಗಿ ಆಮೇಲೆ ಇದು ಎಲೆಕ್ಟ್ರಿಕಲ್ ಇದರಿಂದ ಶಾಕ್ ಕೊಟ್ಟಿದ್ರು, ಅದನ್ನು ಮೆಟೀರಿಯಲ್ ಆಬ್ಜೆಕ್ಟ್ ನಾವು ಹ್ಯಾವ್ ಟು ಸರ್ಚ್ ಮಾಡಿ ಅದನ್ನು ರಿಕವರಿ ಮಾಡಬೇಕು ಅಂತ ಹೇಳಿ ಹಾಕಿದ್ರು. ಅದಕ್ಕೆ ಆ ಬೇಸಿ ಆಮೇಲೆ ಎಲೆಕ್ಟ್ರಾನಿಕ್ಸ್ ಮೀಡಿಯಾ ಏನು ಟೆಲಿಫೋನ್ ಕಾಲ್ಸ್ ಏನಿತ್ತು ಅದನ್ನ ಎಲ್ಲ ಅಕ್ಯೂಸ್ನ ನಾವು ರಿಟ್ರೀವ್ ಮಾಡಬೇಕು, ಅದಕ್ಕೆ ಸಾಕಷ್ಟು ಸಮಯ ಬೇಕು, ಆದ್ರಿಂದ 9 ದಿವಸ ಬೇಕೇ ಬೇಕು ಅಂತ ಹೇಳಿ ಜನರಲ್ ಆಗಿ 18 ಜನ ಏನಿತ್ತು ಜನರಲ್ ಆಗಿ ಹಾಕಿರುವಂತ ಒಂದು ರಿಮ್ಯಾಂಡ್ ಅಪ್ಲಿಕೇಶನ್ ಅರ್ಜಿ ಆಗಿತ್ತು. ಮೃತ ರೇಣುಕಾಸ್ವಾಮಿ ಅವರಿಗೆ ಇವರು ಎಲೆಕ್ಟ್ರಿಕ್ ಶಾಕ್ ಕೊಟ್ಟು ಚಿತ್ರಹಿಂಸೆ ಕೊಟ್ಟರು ಅನ್ನೋದು ವಾದವನ್ನು SPP ಅವರು ಮನ್ನೆ ಮಾಡಿದ್ರು. ಇಲ್ಲ ಅದು ಅವರು ಸ್ಪೆಸಿಫಿಕ್ ಆಗಿ ಯಾರು ವಾದ ಹಂಗೆ ಹೇಳಿಲ್ಲ ಅವರು. ಸೊ ಒನ್ಲಿ ಅವ್ರು ಯಾರು ಕೊಟ್ಟಿದ್ದಾರೆ ಎಲೆಕ್ಟ್ರಾನಿಕ್ ಶಾಕು, ಎಲೆಕ್ಟ್ರಿಕಲ್ ಶಾಕ್ ಅಂತ ಎಲ್ಲೂ ಹೇಳಿಲ್ಲ. ಸೊ ಶಾಕ್ ಕೊಟ್ಟಿರುವಂತದ್ದಿದೆ. ಸೊ ಅದನ್ನ ನಾವು ಮೆಷಿನ್ ಏನ್ ಕೊಟ್ಟಿದ್ದಾರೆ ಅದನ್ನ ನಾವು ರಿಕವರಿ ಮಾಡಬೇಕು ಅಂತ ಹೇಳಿದ್ದಾರೆ ಅಷ್ಟೇ. ಅದು ಯಾರು ಕೊಟ್ಟಿದ್ದಾರೆ, ಕೊಟ್ಟು ಸಾಯಿಸಿದ್ದಾರೆ ಅಂತ ಎಲ್ಲೂ ಉಲ್ಲೇಖ ಆಗಿಲ್ಲ. ಸರ್, ದರ್ಶನ್ ಅವರು ಒಂದು ಪ್ರಭಾವಿ ನಟರು ಕೂಡ, ತುಂಬಾ ಒಂದು ಫ್ಯಾನ್ಡಮ್ ಕೂಡ ಇರತಕ್ಕಂಥವ್ರು. ಇವ್ರ ಮೇಲೆ ಒಂದು ಟಾರ್ಗೆಟ್ ಮಾಡಲಾಗ್ತಾ ಇದೆ ಅನ್ನೋ ಒಂದು ವಿಚಾರಗಳು ಕೂಡ ಸದ್ ಮಾಡ್ತಾರೆ. ಇಲ್ಲ ಅದು ನಾವು ಹೇಳಕ್ಕಾಗಲ್ಲ ಸದ್ಯ. ಅವ್ರು ಏನೇನಿದೆ ಮೆಟೀರಿಯಲ್ ಎವಿಡೆನ್ಸ್ ಹಾಕ್ಲಿ, ಚಾರ್ಜ್ ಶೀಟ್ ಹಾಕ್ಲಿ, ದೆನ್ ಅವಾಗಲೇ ನಾವು ಏನು ಹೇಳಕ್ಕಾಗಲ್ಲ. ಇವಾಗ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ನಾವು ಏನು ಹೇಳಕ್ಕಲ್ಲ. ಅವ್ರ ಹೆಸರು ಉಲ್ಲೇಖ ಆಗಿತ್ತು, ಆನ್ ದಟ್ ಬೇಸಿಸ್ ದೇ ವರ್ ಮೇಕಿಂಗ್ ಎ ಇನ್ವೆಸ್ಟಿಗೇಷನ್ಸ್. ಅದು ಕಂಪ್ಲೀಟ್ ಆದ್ಮೇಲೆ ಏನೋ ಒಂದು ನಾವು ಹೇಳ್ಬೋದು, ದಾಖಲೆ ಬಂದು ಸಿಕ್ಕದ ಮೇಲೆ. ಅಲ್ಲಿವರೆಗೂ ನಾವು ಏನು ಹೇಳಕ್ಕಾಗಲ್ಲ. ಪವಿತ್ರ ಗೌಡ ದರ್ಶನ್ ಅವರ 2ನೇ ಪತ್ನಿ ಅಂತಾನೂ ಕೂಡ ಬಿಂಬಿಸಲಾಗ್ತದೆ. ಹೌದು, ಅದು ನಾನು ಮಾರ್ನಿಂಗ್ ಆಲ್ಸೋ ಐ ಕ್ಲಿಯರ್ಡ್. ಇಲ್ಲಿ ಯಾವ್ದು 2ನೇ ಪತ್ನಿ ಇಲ್ಲ, ಇರೋದು ಒಂದೇ ಪತ್ನಿ, ದಟ್ ಇಸ್ ವಿಜಯಲಕ್ಷ್ಮಿ ಸಿಂಗ್. ವಿಜಯಲಕ್ಷ್ಮಿ ಅವರೊಬ್ಬರೇ ಮಾತ್ರ ಹೆಂಡತಿ, ಅವ್ರ ಒಂದು ಮಗ ವಿನೀಶ್ ಅಂತ ಇದ್ದಾರೆ. ಅದು ಬಿಟ್ಟರೆ ಅವಳೊಬ್ಬಳೆ, ಶಿ ಇಸ್ ದ ಲೀಗಲಿ ವೆಡ್ಡೆಡ್ ವೈಫ್, ಅವಳೊಬ್ಬಳೆ. ಅದು ಬಿಟ್ಟರೆ ಪವಿತ್ರ ಗೌಡ ಜಸ್ಟ್ ಈಸ್ ಎ ಕೋ ಆರ್ಟಿಸ್ಟ್ ಅಂಡ್ ಫ್ರೆಂಡ್ ಆಫ್ ದರ್ಶನ್. ಸರ್, ಅದೊಂದು ಅವನ ಮೇಲೆ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿದಾಗ ಮತ್ತೆ ಕೊಲೆ ಆದಂತ ಸಂದರ್ಭದಲ್ಲಿ ದರ್ಶನ್ ಅವರು ಕೂಡ ಇದ್ರ ಸರ್ ಸ್ಪಾಟ್? ಇಲ್ಲ ಅದು ಅಲ್ಲಿ ಜಸ್ಟ್ ಅಲಿಗೇಷನ್ಸ್. ಅದೇನಿದೆ ಪ್ರೂವ್ ಹಾಕಿ ಎವಿಡೆನ್ಸ್ ಎಲ್ಲ ಏನಿದೆ, ಡಾಕ್ಯುಮೆಂಟರಿ ಎವಿಡೆನ್ಸ್, ಈ ಮೆಟೀರಿಯಲ್ ಏನಿದೆ, ಎಲೆಕ್ಟ್ರಾನಿಕ್ ಎವಿಡೆನ್ಸ್ ಏನಾಗ್ತದೆ ನೋಡೋಣ. ಅದೆಲ್ಲ ನೋಡಿದ್ಮೇಲೆ ವಿ ಕ್ಯಾನ್ ಸೇ ಸಮಥಿಂಗ್ ವೆದರ್ ಈಸ್ ಪ್ರೆಸೆಂಟ್ ಇದ್ರೋ ಇಲ್ವೋ ಅನ್ನೋದು ಅವಾಗಲೇ ಗೊತ್ತಾಗೋದು. ಟಿಲ್ ದ ಟೈಮ್ ಯು ಕಾಂಟ್ ಟೆಲ್ ಎನಿಥಿಂಗ್. ಕೆಲವೊಂದು ಸ್ಟೇಟ್ಮೆಂಟ್ಸ್ ಮತ್ತೆ ಕೆಲವೊಂದು ತನಿಖೆ ವರದಿ ಎಲ್ಲ ಸೋರಿಕೆ ಆಗ್ತಾ ಇದೆ ಅನ್ನೋ ವಿಚಾರ ನಾನು ಇವತ್ತು ಅದು ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ನಾನು ಆರ್ಗ್ಯೂ ಮಾಡಿದಂತ ಸಂದರ್ಭದಲ್ಲಿ ದಟ್ ವಾಟ್ ಎವರ್ ಏನ್ ಇನ್ವೆಸ್ಟಿಗೇಷನ್ ಆಗ್ತಿದೆ, ದಟ್ ವಾಟ್ ಎವರ್ ಆನ್ ದ ಬೇಸಿಸ್ ಆಫ್ ದ ಮೀಡಿಯಾ ಟ್ರಯಲ್ ದೇರ್ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಆ ಮೀಡಿಯಾದವರು ನಮಗೆ ಅವ್ರಿಗೆ ಎಲ್ಲ ಈಚ್ ಅಂಡ್ ಎವರಿ ಏನ್ ಅಕ್ಯೂಸ್ ಸ್ಟೇಟ್ಮೆಂಟ್ಸ್ A1, A2, A3 ಏನಿದೆ ಪ್ರತಿಯೊಬ್ಬರು ಸ್ಟೇಟ್ಮೆಂಟ್ ಹೀಗೆ ಹೇಳಿದ್ದಾರೆ ಅಂತ ಬರ್ತಾ ಇದೆ. ಹೌದೇವರ್ ಅದೆಲ್ಲ ಹೆಂಗ್ ಸಿಗ್ತಾ ಇದೆ ಅನ್ನೋದು ಡೆಫಿನೆಟ್ಲಿ ವಿ ಆರ್ ಸಸ್ಪಿಷಿಯಸ್ ಆನ್ ದ ಪಾರ್ಟ್ ಆಫ್ ದಿ ಇನ್ವೆಸ್ಟಿಗೇಷನ್. So it is nothing but a media trial. Ivaga ಅವರು on the basis they were coming to the conclusion only on the basis of the media versions. Apart from that they were not doing anything. So there no need to further ಪೊಲೀಸ್ ಕಸ್ಟಡಿ ಅಂತಾನೆ ವಾದ ಮಾಡಿದೀವಿ. ಅದರಲ್ಲೂ ದರ್ಶನ್ ಅವರಿಗೆ ಈ ವಿಚಾರದಲ್ಲಿ ಒಂದು ರೀತಿ ಪಾಪ ಪ್ರಜ್ಞೆ ಕಾಡ್ತಾ ಇದೆಯಾ ಸರ್? ಅಯ್ಯೋ ಮಾಡಬಾರ್ದಾಗಿತ್ತು, ಆಗ್ಬಿಡ್ತು ಅನ್ನೋ ಒಂದು ರೀತಿಯಲ್ಲಿ? ಇಲ್ಲ, ಡೆಫಿನೆಟ್ಲಿ ವೆರಿ ಫಸ್ಟ್ ಡೇ ನಾವು ಮೀಟ್ ಮಾಡಿದಂತಲೂ ಈಸ್ ಅ ಕ್ವೈಟ್ ಕಾನ್ಫಿಡೆನ್ಸ್, ಈಸ್ ನಾಟ್ ಅಟ್ ಇನ್ವಾಲ್ವ್ ಅಂತಾನೆ ಅವ್ರು ಹೇಳಿರುವಂತ. ನಾನು ಅದಕ್ಕೆ ಯಾವುದೂ ನನಗೂ ಸಂಬಂಧ ಇಲ್ಲ, ನಾನು ಇನ್ವಾಲ್ವ್ ಆಗಿಲ್ಲ ಅಂತಾನೆ ಹೇಳಿರೋದು. ಸೊ ನೋ ಕ್ವಶನ್ ಪಾಪ ಪ್ರಜ್ಞೆ ಬರದೇ ಇಲ್ಲ. ಅಲ್ಲ ಸರ್, ಈಗ 30 ಲಕ್ಷ ರಿಕವರಿ ಮಾಡ್ಕೊಬೇಕು ಅಂತ ತಾವು ಇಲ್ಲ, 30 ಲಕ್ಷ ರಿಕವರಿ ಅಲ್ಲಿ ಯಾರ ಹತ್ರ ಮಾಡಬೇಕು, ಏನ್ ಮಾಡಬೇಕು ಅಂತ ಎಲ್ಲೂ ಉಲ್ಲೇಖ ಮಾಡಿಲ್ಲ. ಅವರು ಉಲ್ಲೇಖ ಮಾಡಿ ಜನರಲ್ ಆಗಿ ಮೆನ್ಷನ್ ಮಾಡಿರುವಂತದ್ದು, ಇವ್ರ ಹತ್ರ ಮಾಡಬೇಕು ಅಂತ ಎಲ್ಲೂ ಉಲ್ಲೇಖ ಮಾಡಿಲ್ಲ. ಸರ್, ಈ ಪ್ರಕರಣ ಆದ್ಮೇಲೆ ದರ್ಶನ್ ಅವರು ಬಂದು ಸರೆಂಡರ್ ಆಗಬಹುದಾಗಿತ್ತು ಅಥವಾ ಪೊಲೀಸರಿಗೆ ಮಾಹಿತಿಯನ್ನ ಕೊಡಬಹುದಾಗಿತ್ತು. ಆದ್ರೆ ಈ ಕೊಲೆಯನ್ನೇ ಮುಚ್ಚಾಕ್ತಕ್ಕಂಥ ಒಂದು ಪ್ರಯತ್ನ ಮಾಡಿದ್ರಲ್ಲ? ಅಲ್ಲ, ನಾನು ಮೊದಲೇ ಹೇಳ್ದಂಗೆ ದರ್ಶನ್ ಅವ್ರ ಇನ್ವಾಲ್ವ್ಮೆಂಟೇ ಇಲ್ಲ ಅಂದ್ರೆ ಅವ್ರು ಮಾಡೋ ಕ್ವಶನ್ ಫರ್ದರ್ ಹಿಂಗೆಲ್ಲ ಮಾಡಬೇಕಾಗಿದೆ ಅನ್ನೋ ಕ್ವಶನ್ ಉದ್ಭವನೇ ಆಗಲ್ಲ. ಸರ್, ಜೂನ್ 20ರ ನಂತರ ಬೇಲ್ ಇವರಿಗೆ ನ್ಯಾಯಾಂಗ ಬಂಧನ ಆಗುತ್ತಾ? ಇಲ್ಲ, ಆಗುತ್ತೆ ಡೆಫಿನೆಟ್ಲಿ. ಆಲ್ಮೋಸ್ಟ್ ಸಫಿಷಿಯಂಟ್ ಟೈಮ್ ಕೂಡ ಇವಾಗ ಆಲ್ರೆಡಿ 5 days, ಆಲ್ಮೋಸ್ಟ್ 10 days ಆಯ್ತು. 10 days ಅಲ್ಲಿ ಡೆಫಿನೆಟ್ಲಿ ಇನ್ನೇನಿಲ್ಲ, ಅದು ರಿಕವರಿ, ಫೋನ್ ಟ್ರ್ಯಾಕಿಂಗ್ ಅಂತ ಹೇಳಿದ್ದಾರೆ. ಅದು ಮುಗಿದ್ರೆ ಆಬ್ವಿಯಸ್ಲಿ ಎಲ್ಲ ಮುಗಿಯುತ್ತೆ. ಆಲ್ಮೋಸ್ಟ್ ತನಿಖೆ ಎಲ್ಲ ಮುಗಿದಿದೆ, ಆದ್ರೂ ಕೂಡ ಮತ್ತೆ 5 ದಿನಗಳ ಕಾಲ ಕಸ್ಟಡಿಗೆ ತೆಗೆದುಕೊಂಡಿರ್ತಕ್ಕಂಥ ಉದ್ದೇಶ ಫಾರ್ ದ ಪರ್ಪಸ್ ಆಫ್ ದಿ ಏನು ಕ್ಲಾಸ್ ಏನು ಅವತ್ತು ಬಟ್ಟೆಗಳನ್ನ ಯೂಸ್ ಮಾಡಿದ್ರು ಅದನ್ನ ವಶಪಡಿಸ್ಕೋಬೇಕು. ಆಮೇಲೆ ಏನಿದೆ, ಏನು ಎಲೆಕ್ಟ್ರಿಕಲ್ ಶಾಕ್ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ರು, ಅದನ್ನ ನಾವು ವಶಪಡಿಸ್ಕೋಬೇಕಾಗಿದೆ ಅಂತಾರೆ. ಮೈಸೂರಲ್ಲಿ ಹಾಜರು ಮಾಡಬೇಕು ಅಂತ ಹೇಳಿದ್ರು, ಅದಕ್ಕೋಸ್ಕರ ಟೈಮ್ ಕೇಳಿರುವಂತದ್ದು. ಸೊ ಇದು ನಟ ದರ್ಶನ್ ಪರ ವಕೀಲರಾಗಿರ್ತಕ್ಕಂಥ ಅನಿಲ್ ಸಿ ಬಾಬು ಅವರು ಪವರ್ ಟಿವಿ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಸುಧೀರ್ ಜೊತೆ ಆನಂದ್ ನಂದಗುಡಿ, ಪವರ್ ಟಿವಿ.